ನೋಡಿ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆ ಕೂಡ ಸಿಲಿಂಡರ್ ವ್ಯತ್ಯಯ ಆಗ್ತಾ ಇದೆ. ಈಗ ದೇವನಹಳ್ಳಿಯೆಲ್ಲ ಹೋಟೆಲ್ನಲ್ಲೂ ಕೂಡ ಈಗ ಸಿಲಿಂಡರ್ ಪೂರೈಕೆ ಸಮಸ್ಯೆ ಎದುರಾಗ್ತಾ ಇದೆ. ಹೊಸದಾಗಿ ಏನಾದರೂ ಓಪನ್ ಆದ ಹೋಟೆಲ್ಗೂ ಕೂಡ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ದೇವನಹಳ್ಳಿಯಲ್ಲೂ ಕೂಡ ಹೋಟೆಲ್ನಲ್ಲಿ ಸಿಲಿಂಡರ್ ಪೂರೈಕೆ ಸಮಸ್ಯೆ ಆಗ್ತಾ ಇದೆ. ಹೊಸದಾಗಿ ಓಪನ್ ಆದಂತಹ ಹಿನ್ನೆಲೆ ಸಿಲಿಂಡರ್ಗಳು ಈಗ 10 ದಿನಗಳ ಹಿಂದೆಷ್ಟೇ ಪ್ರಾರಂಭವಾದಂತಹ ಹೋಟೆಲ್ಗೆ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ರಾಹಕರು ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದ್ದಾರೆ, ಆದರೆ ಸಿಲಿಂಡರ್ ಇಲ್ಲ. ಮೊದಲು 10 ರಿಂದ 15 ಐಟಮ್ ಮಾಡ್ತಾ ಇದ್ವಿ, ಈಗ ಕೇವಲ ಬೆಳಗ್ಗೆ ಪಲಾವ್, ಮಧ್ಯಾಹ್ನ ಅನ್ನ ಸಾಂಬಾರ್ ಮಾತ್ರ ಇದೆ, ಆದರೆ ಸಿಲಿಂಡರ್ ಇಲ್ಲ. ರೈಸ್ ಐಟಮ್ ಬೇಡ ಅಂತ ಬಂದು ವಾಪಸ್ ಹೋಗ್ತಿದ್ದಾರೆ ಜನ. ದೇವನಹಳ್ಳಿಯಲ್ಲಿ ಹೋಟೆಲ್ನಲ್ಲಿ ಸಿಲಿಂಡರ್ ಪೂರೈಕೆ ಸಮಸ್ಯೆ ಎದ್ದು ಕಾಣ್ತಾ ಇತ್ತು. ನೋಡಿ, 10 ದಿನಗಳ ಹಿಂದೆಯಷ್ಟೇ ಪ್ರಾರಂಭವಾಗಿದ್ದಂತಹ ಹೋಟೆಲ್ ಈಗ ಗ್ರಾಹಕರೇನೋ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಂದರೆ ಮೊದಲನೇದಾಗಿ 10 ದಿನಗಳ ಹಿಂದೆ ಮಾಡಿರುವಂತಹ ಈ ಒಂದು ಹೋಟೆಲ್ನ ರಿವ್ಯೂ ಏನೋ ಚೆನ್ನಾಗಿದೆ, ಆದರೆ ಊಟದ ಐಟಮ್ಸ್ನಲ್ಲಿ ಕೊರತೆ ಇದೆ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಯಾಕಂದರೆ ಬಜೆಟನ್ನು ಹಾಕಿ ಈಗ ಈ ಯುದ್ಧದ ಸಮಯದಲ್ಲೇ ಮಾಡಿರೋದು ಇವರು, ಹಾಗಾಗಿ ಇವ್ರಿಗೆ ಇನ್ನೂ ಎಫರ್ಟ್ ಬೀಳುತ್ತೆ. ಯಾಕಂದರೆ ಒಂದು ಕಡೆ ಬಂಡವಾಳವನ್ನು ಹೂಡಿರ್ತಾರೆ, ಮತ್ತೊಂದು ಕಡೆ ಸಿಲಿಂಡರ್ ಸಮಸ್ಯೆ ಇದೆ. ಈಗ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡಬೇಕು, ನಾವು ದಿನಕ್ಕೆ ನಾವು 10 ರಿಂದ 15 ವೆರೈಟಿ ಐಟಮ್ಸನ್ನು ಮಾಡ್ತಾ ಇದ್ವಿ. ಅದು ಈಗ ಕೇವಲ ಮಧ್ಯಾಹ್ನದ ಊಟ, ಬೆಳಗ್ಗಿನ ಟಿಫನ್. ಮಧ್ಯಾಹ್ನದ ಊಟ ಏನು? ಅನ್ನ ಸಾಂಬಾರು. ಬೆಳಗಿನ ಟಿಫನ್ ಏನು? ಪಲಾವ್. ಇಷ್ಟೇ ಮಾಡ್ತಾ ಇರೋದು. ಇಷ್ಟಕ್ಕೆ ಈಗ ಜನ ಬರ್ತಾರೆ, ಅಯ್ಯೋ ಅನ್ನ ಸಾಂಬಾರ ನಮಗೆ ಬೇಡ, ರೈಸ ನಮಗೆ ಬೇಡ, ನಾವು ರೈಸನ್ನು ತಿನ್ನಲ್ಲ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಅಂದರೆ 10 ದಿನಗಳ ಹಿಂದೆ ಮಾಡಿರುವಂತಹ ಹೋಟೆಲ್ ಈಗ 10 ದಿನ ಆದ ನಂತರ ಮುಚ್ಚಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಹೋಟೆಲ್ನ ಕತೆ. ಗ್ರಾಹಕರು ರೈಸ್ ಐಟಮ್ ಬೇಡ ಅಂತ ಒಂದು ಕಡೆ ಹೋಗ್ತಾ ಇದ್ದಾರೆ. ಇನ್ನು ಪ್ರಾರಂಭ ದಿನಗಳಲ್ಲಿ 1 ರಿಂದ 2 ಸಾವಿರ ಜನರಿಗೆ ನಾವು ಊಟವನ್ನು ಬಡಿಸ್ತಾ ಇದ್ವಿ, ಆದರೆ ಈಗ ಜನ ಬಂದು ಅನ್ನ ಸಾಂಬಾರ ರೈಸ, ನಮಗೆ ರೈಸ್ ಐಟಮ್ ಬೇಡ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಇದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಈಗ ಭಾರತದಲ್ಲಿ ಯಾವ ಮಟ್ಟಿಗೆ ಕಾಡ್ತಾ ಇದೆ ಈ ಒಂದು ಹೋಟೆಲ್ನ ಸಮಸ್ಯೆ ಅಂತಂದರೆ, ಅತಿ ಹೆಚ್ಚಾಗಿ ನಾವು PG ಈ ರೀತಿ ಆಸ್ಪತ್ರೆ ಇವೆಲ್ಲ ನಾವು ನೋಡೋದಕ್ಕಿಂತ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇರೋದೇ ಹೋಟೆಲ್ಗಳಲ್ಲಿ ಸಮಸ್ಯೆ ಬರ್ತಾ ಇರೋದು. ಬಿಕಾಸ್ ಹೋಟೆಲ್ಗಳಲ್ಲಿ ಅಷ್ಟು ಜನ ಡಿಪೆಂಡ್ ಆಗಿರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಊಟವನ್ನು ಮಾಡೋದಕ್ಕೆ ಹೊರಗಡೆ ಹೋಟೆಲ್ಗಳಲ್ಲಿ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ರೀತಿ ಸಮಸ್ಯೆ ಉಂಟಾದಾಗ ಹೇಗೆ ಅಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಈಗ ಎಷ್ಟೋ ಜನ ಗ್ರಾಹಕರು ಹೋಟೆಲ್ ಮೇಲೆ ಪರಿಣಾಮವನ್ನು ಬೀರಿರ್ತಾರೆ, ಅದೇ ಅವ್ರಿಗೆ ನೆರೆ ಆಗಿರುತ್ತೆ. ಆದರೆ ಈಗ ನೋಡಿದ್ರೆ ಹೋಟೆಲ್ ಈ ರೀತಿ ಮುಚ್ಚೋದು, ಜೊತೆಗೆ ಈಗ 10 ದಿನಗಳ ಹಿಂದೆ ಓಪನ್ ಆಗಿರುವಂಥ ಹೋಟೆಲ್ ಇದು ದೇವನಹಳ್ಳಿಯಲ್ಲಿ. ಸೊ ಇದಕ್ಕೆ ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ರೆ ಹೋಟೆಲ್ ಮಾಲೀಕರು ಏನು ಮಾಡಬೇಕು? ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಹೋಗಬೇಕಾಗುತ್ತೆ. ಹೇಗಿದೆ ಈಗ ಹೋಟೆಲ್ ಮಾಲೀಕನ ಪರಿಸ್ಥಿತಿ, ಹೋಟೆಲ್ ಪರಿಸ್ಥಿತಿ ಹೇಗಿದೆ? ಅದು ಇಂಚರ ಏನು ಹೊಸದಾಗಿ ಓಪನ್ ಆಗಿರುವಂತ ಇತ್ತೀಚೆಗೆ ದೇವನಹಳ್ಳಿ ಬೈಪಾಸ್ ನಲ್ಲಿ ಇರುವಂತ ಹೋಟೆಲ್ಗೆ ಕಳೆದ ಒಂದು 10 ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಊಟಕ್ಕೆಂದು ಬರ್ತಾರೆ. 10 ರಿಂದ 15 ಐಟಮ್ ಅನ್ನು ಮಾಡಿ ಗ್ರಾಹಕರಿಗೆ ಬಡಿಸ್ತಾ ಇದ್ರು. ಆದ್ರೆ ಇದೀಗ ಬೇರೆ ಪಲಾವನ್ನ ಮಾಡಿ ನಾಷ್ಟಕ್ಕೆ ಪಲಾವ್ ಮಾಡ್ತಾ ಇದ್ದಾರೆ, ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರನ್ನ ಮಾಡಿ ಬಡಿಸಲಾಗ್ತಿದೆ. ಯಾವುದೇ ಒಂದು ಕಸ್ಟಮರ್ ಬಂದ್ರು ಯಾಕೇನು ಮಾಡ್ತಿಲ್ಲ ಅಂತ ಕೇಳಿದ್ರೆ ಸಿಲಿಂಡರ್ ಅಭಾವ ಇರೋದ್ರಿಂದ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇದೇ ರೀತಿ ಆದ್ರೆ ಮುಂದಿನ ದಿನಗಳ ಕಸ್ಟಮರ್ ಬರುವಂತವ್ರು ಕೂಡ ಬದಿರ ಆಗ್ತಿದ್ದಾರೆ ಅಂತ ಈಗಾಗಲೇ ಅಲ್ಲಿರುವಂತ ಮ್ಯಾನೇಜರ್ ಹೇಳ್ತಿರುವಂತದ್ದು ಇಂಚರ. ಗುರುಮೂರ್ತಿ, ಇನ್ನು ಮತ್ತೊಂದು ಕಡೆ ಜನ ಅಲ್ಲಿ ರೈಸ್ ಐಟಮ್ ತಿನ್ನೋದಿಲ್ಲ ಅಂತಂದ್ರೆ ಕಾರಣ ಏನಿರ್ಬೋದು? ಅಂದ್ರೆ ಬರೀ ರೈಸ್ ಐಟಮ್ ಫ್ಯಾಕ್ಟ್ ಅಂತನಾ, ಅಥವಾ ನಮ್ಗೆ ಇನ್ನೂ ವೆರೈಟಿ ಐಟಮ್ಸ್ ಬೇಕು ಅಂತನಾ? ಜನರಿಗೂ ಗೊತ್ತಿದೆ ಅಲ್ವಾ ಈ ತರ ಸಿಲಿಂಡರ್ ಅಭಾವ ಇದೆ ಅಂತ. ಅದು ವಿಚಾರ ಏನೋ ಈಗಾಗಲೇ ಮಕ್ಕಳನ್ನು ಕೂಡ ಕರ್ಕೊಂಡ್ ಬರ್ತಾರೆ. ಮಕ್ಕಳಿಗೆ ಇಡ್ಲಿ ಬೇಕಾಗಿರುತ್ತೆ, ದೋಸೆ ಬೇಕಾಗಿರುತ್ತೆ, ಇನ್ನಿತರ ವಿವಿಧ ರೀತಿಯಲ್ಲಿ ವೆರೈಟಿ ಐಟಮ್ಗಳನ್ನು ತಿನ್ಬೇಕನ್ನೋ ಆಸೆ ಇರುತ್ತೆ. ಅದರಿಂದ ಹೋಟೆಲ್ಗೆ ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಗ್ಯಾಸ್ ಅಭಾವದಿಂದ ಯಾವುದು ಮಾಡಕ್ ಆಗ್ತಿಲ್ಲ. ಭಟ್ರು ಕೂಡ ಮೇನ್ ಕುಕ್ ಕೂಡ ಹೇಳ್ತಿರುವಂತದ್ದು ಏನಂದ್ರೆ,
ನಮ್ಮ ಹೊಟ್ಟೆ ಮೇಲೆ ಕೂಡ ತಣ್ಣೀರ್ ಬಟ್ಟೆ ಬೀಳ್ತಿದೆ. ಈ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆದ್ರೆ ಮಾತ್ರ ನಮ್ಮ ಓನರ್ ಕೂಡ ನಮ್ಗೆ ಸಂಬಳ ಕೊಡುವಂತದ್ದು. ಯಾಕಂದ್ರೆ ನಮ್ಮ ಓನರ್ಗೂ ಈಗ ಇಲ್ಲಿ ವ್ಯಾಪಾರ ಆದ್ರೇನೆ ನಮಗೂ ಸಂಬಳ ಕೊಡೋಕೆ ಸಾಧ್ಯ. ಆದ್ರೆ ಇಲ್ಲಿ 10 ರಿಂದ 15 ಜನ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಯಾರಿಗೂ ಈಗ ಸಂಬಳವನ್ನು ಕೂಡ ಕೊಡ್ದಿರ ಆಗ್ತದೆ. ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಯಾವುದೋ ಒಂದು ತೀರ್ಮಾನ ತೆಗೆದುಕೊಂಡು ಗ್ಯಾಸ್ ಅನ್ನು ಪೂರೈಕೆ ಮಾಡಬೇಕೆಂದು ಈಗಾಗಲೇ ಒತ್ತಾಯ ಮಾಡ್ತಿರುವಂತದ್ದು. ಇಂಚಿರ ಎಸ್ ಗುರುಮೂರ್ತಿ, ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಗ್ರಾಹಕರು ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ತಿಂತಾರೆ ಅನ್ನ ಸಾಂಬಾರನ್ನು, ಆದರೆ ಹೋಟೆಲಿಗೆ ಬರೋದೇ ವಿಶಿಷ್ಟವಾದಂತಹ ತರಹೇವಾರಿಯಾದಂತಹ ಐಟಮ್ಸ್ಗಳನ್ನು ತಿನ್ನೋದಕ್ಕೆ. ಆದರೆ ಈಗ ಐಟಮ್ಸ್ನಲ್ಲಿ ಬರೀ ಅನ್ನ ಸಾಂಬಾರು ಸಿಗ್ತಾ ಇದೆ ಅಂದರೆ ಅತಿ ಹೆಚ್ಚಾಗಿ ಗ್ರಾಹಕರು ಕಮ್ಮಿ ಆಗ್ತಾರೆ. ಈಗ ದೇವನಹಳ್ಳಿ ಹೋಟೆಲ್ನ ಮಾಲೀಕರು ಏನು ಮಾತನಾಡಿದ್ದಾರೆ ಬರೀ ನೋಡ್ಕೊಂಬರೋಣ. ಸಮಸ್ಯೆ ಅಂದ್ರೆ ನಾವು ಓಪನ್ ಮಾಡಿ 10 ದಿನ ಆಗಿದೆ ಅಷ್ಟೇ. 10 ದಿನದೊಳಗೆ ಈ ತರ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರೆಲ್ಲ ಬರ್ತಾರೆ, ಕೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಅವರಿಗೆ ಗ್ಯಾಸ್ ಇಲ್ಲ ಅಂದ್ರೆ ಅವರು ಒಂಥರ ನಗಾಡ್ಕೊಂಡು ಹೋಗ್ತಾರೆ. ನಮಗೆ ಬೇಜಾರಾಗ್ತಾ ಇದೆ. 10 ದಿನಕ್ಕೆ ಈ ತರ ಆಗ್ಬಿಟ್ರೆ ನಾವು 10-12 ಐಟಮ್ ಮಾಡ್ತಾ ಇದೀವಿ. ದಿನಕ್ಕೊಂದು 4 ಸಿಲಿಂಡರ್ ಖಾಲಿ ಮಾಡ್ತಾ ಇದ್ದೀವಿ. ಇವಾಗ 2 ಖಾಲಿ ಆಗಲ್ಲ, 1 ಇಲ್ಲ, ಸಿಲಿಂಡ್ರೇ ಇಲ್ಲ. ಒಲೆ ಎಲ್ಲ ಬಂದ್ ಮಾಡಿ ಇಟ್ಟಿದ್ದೀವಿ. 1 ಐಟಮ್ ಕೊಡೋಕ್ಕಾಗ್ತಾ ಇಲ್ಲ. ಕಸ್ಟಮರ್ ಬಂದು ಕೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಪಾಪ ಅವರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ. ಮಕ್ಕಳನ್ನ ಕರ್ಕ ಬಂದಿರ್ತಾರೆ, ಇಡ್ಲಿ ಬೇಕು ಅವರಿಗೆ. ನಮ್ಮ ಹತ್ರ ಇಡ್ಲಿ ಇಲ್ಲ, ಖಾಲಿ ಒಂದು ರೈಸ್ ಬಾತ್ ಮಾತ್ರ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ತಿಂತಾರೆ ಯಾರು? ಬೆಳಿಗ್ಗೆ ಕೆಲವರೆಲ್ಲ ರೈಸ್ ಐಟಮ್ ತಿನ್ನೋದೇ ಇಲ್ಲ. ದೋಸೆ ಇಲ್ಲ, ಇಡ್ಲಿ ಇಲ್ಲ. ಆ ಥರ ಸಮಸ್ಯೆ ಆದವಾಗ ಕಸ್ಟಮರ್ ಯಾಕೆ ಬರ್ತಾರೆ? ಪಾಪ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ರೆ ನಾವೇನು ಪಾಪ ಬಂಡವಾಳ ಹಾಕ್ತಾರೆ, ಏನಾಗಬೇಕು? ಎಷ್ಟು ಐಟಮ್ ಮಾಡ್ತಾ ಇದ್ರು ಸರ್? ಒಂದು 10 12 13 ಐಟಮ್ ಮಾಡ್ತಾ ಇದ್ದೀವಿ. ವೆರೈಟಿ ಐಟಮ್ ನಮ್ದು ಹೋಮ್ ಸ್ಟೈಲ್ದಲ್ಲಿ ಕೊಡ್ತಾ ಇದ್ದೀವಿ. ನಮ್ದು ಸಪ್ತಮ್ ಆಯಿಲ್ ಅಂತ ರಿಟೇಲ್ ವೆಂಚರ್ಸ್, ಅವ್ರ ಕಂಪನಿಯವರು ಮನೋಹರ್ ಅಯ್ಯರ್ ಅಂತ, ಅವರು ತುಂಬಾ ಒಳ್ಳೆ ಜನ. ಹಾಗಾಗಿ ಅವರಿಂದ ನಮ್ಗೇನೋ ಹೊಟ್ಟೆ ತುಂಬ್ತಾ ಇದೆ. ನಮ್ಗೆ ಹೊಟ್ಟೆ ತುಂಬ್ತಾ ಇದೆ ಅಂದ್ರೆ ಅವರಿಗೆ ಹೊಟ್ಟೆ ತುಂಬದೆ ನಮ್ಮ ಹೊಟ್ಟೆ ತುಂಬಿಸ್ತಾ ಇದಾರಲ್ಲ, ನಮ್ಗೆ ಅದು ಬೇಜಾರಾಗ್ತಾ ಇದೆ. ಸಾಕ್ಬೇಕು. ಅವ್ರಿಗೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ನಮ್ಗೆ ಬೇಜಾರಾಗುತ್ತೆ. ನಾವು ಏನು ಮಾತಾಡೋಂಗಿಲ್ಲ. ಇದ್ರ ಬಗ್ಗೆ ಸರ್ಕಾರದವರು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ನಾವು ಮಾತಾಡ್ತಾ ಇದೀವಿ. ಅವರು ಎಚ್ಚೆತ್ಕೊಳ್ತಾ ಇಲ್ಲ. ಸರ್ಕಾರಕ್ಕೆ ತಲೆ ಬಿಸಿನೇ ಇಲ್ಲ. ಅವರು ಈಗ ನಮ್ಮ ಬಾಸಿಗೆ ಲಾಸ್ ಆಗಿದ್ದು ಅವ್ರು ತಂದು ಕೊಡ್ತಾರ? ಇಲ್ಲ. ಈಗ ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ರು ಮೊದ್ಲು 3-4 ಮಿನಿಮಮ್ ಬಳಸ್ತಾ ಇದ್ವಿ. ಇವಾಗ 1 ಬಳಸಕ್ಕೂ ಇಲ್ಲ, ಎಲ್ಲದೂ ಖಾಲಿ. ಪ್ರತಿದಿನ ಎಷ್ಟು ಕಸ್ಟಮರ್ ಬರ್ತಾ ಇದ್ರು ಸರ್? ಪ್ರತಿದಿನ ಸಿಕ್ಕಾಪಟ್ಟೆ ಬರ್ತಾ ಇದ್ರು ಸರ್. ಓಪನಿಂಗ್ ಸ್ಟಾರ್ಟಿಂಗ್ ಇಲ್ಲಿ ಪೂರ್ತಿ ಅಪಾರ್ಟ್ಮೆಂಟ್ಗಳು, 4-5 ಅಪಾರ್ಟ್ಮೆಂಟ್ ಇದೆ. ಹೆಚ್ಚು ಕಡಿಮೆ 1